ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಜ್ಞಾನೋಪದೇಶವನ್ನು ಮುಂದುವರಿಸಿ ಹೇಳ್ತಾ ಇದ್ದ, ಅರ್ಜುನ, ನೀನು ಪ್ರಪಂಚದ ಜ್ಞಾನವನ್ನು ತಿಳ್ಕೋಬೇಕು, ಆಗ ಮಾತ್ರ ಪಾರಮಾರ್ಥ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ನೀನು ಶಕ್ತನಾಗ್ತೀಯಾ, ಯೋಗ್ಯನಾಗ್ತೀಯಾ ಅಂತೇಳಿ ತಿಳಿಸ್ಕೊಡ್ತಾ ಇದ್ದ. ಈ ಮೂಲಕ ನಮಗಳಿಗೆಲ್ಲ ಪ್ರಪಂಚದ ವಿಚಾರವನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದಾನೆ. ಹೇ ಪಾರ್ಥ, ಮನುಷ್ಯ ಶರೀರಕ್ಕೆ ನೆರಳು ಹೇಗೋ ನನಗೆ ಮಹತ್ತತ್ವಾದಿ ಮಾಯೆಯೂ ಹಾಗೆ. ನಮ್ಮಗಳ ಶರೀರಕ್ಕೆ ನೆರಳು ಹೇಗೆ ಜೊತೆಯಲ್ಲೇ ಇರ್ತದೋ, ಅಂದರೆ ನಾವು ಬಿಸಿಲಿಗೆ ಹೋದಾಗ ಬರುತ್ತೆ, ನೆರಳಿಗೆ ಬಂದು ಕೂತ್ಕೊಂಡಾಗ ಅದು ಇಲ್ಲವಾಗುತ್ತೆ, ಅಷ್ಟೇ ಇಲ್ಲವಾಗುತ್ತೆ, ಕಾಣಿಸ್ಕೊಳ್ಳೋದಿಲ್ಲ. ಮತ್ತೆ ಬಿಸಿಲಿಗೆ ಹೋದಾಗ ನೆರಳು ಕಾಣಿಸ್ಕೊಳ್ತದೆ. ಈ ರೀತಿಯಲ್ಲಿ ಪರಮಾತ್ಮನಿಗೆ ಮಾಯೆಯೂ ಕೂಡ ಹಾಗೆಯೇ. ನಮಗೆ ನೆರಳು ಹೇಗೋ ಜೊತೆಯಲ್ಲಿರ್ತದೋ ಎಡಬಿಡದಂತೆ, ಹಾಗೆ ಮಾಯೆ ಎನ್ನುವುದು ಕೂಡ ಹಾಗೆ. ಈ ಮಾಯೆಗೆ ಪ್ರಕೃತಿ ಎಂಬ ಮತ್ತೊಂದು ಹೆಸರಿರುತ್ತದೆ. ಈ ಮಾಯೆಯನ್ನೇ ಪ್ರಕೃತಿ ಅಂತ ಕರಿತೀವಿ. ದುರ್ಗೆ, ಕಾಳಿ, ಚಾಮುಂಡಿ ಇತ್ಯಾದಿ ಹೆಸರುಗಳಿಂದೆಲ್ಲ ಕರಿತೀವಿ. ಯಾಕೆ? ಪರಮಾತ್ಮನ ಮೂಲ ಶಕ್ತಿಯೇ ಇದು. ಅದರ ತಮೋಗುಣದಲ್ಲಿ ಉದಿಸಿದಂಥದ್ದು ಈ ಜಗತ್ತು, ಜಗತ್ತಿನ ಜಡ ಮತ್ತು ಚೇತನ ವಸ್ತುಗಳು ಎಲ್ಲ. ಅದರಿಂದ ಇದಕ್ಕೆ ಪ್ರಕೃತಿ ಎಂಬ ಮತ್ತೊಂದು ಹೆಸರಿರುತ್ತದೆ. ಈ ಮಾಯೆಯು 8 ಪ್ರಕಾರವಾಗಿದೆ. ಪರಮಾತ್ಮನ ಮಾಯಾಶಕ್ತಿ, ಮೂಲ ಶಕ್ತಿ ಏನಿದೆಯಲ್ಲ ಮಾಯಾಶಕ್ತಿ, ಇದು 8 ಪ್ರಕಾರವಾಗಿ ಇದೆಯಂತೆ. ಇದೇ 3 ಲೋಕವನ್ನು ಸೃಷ್ಟಿಸುತ್ತದೆ. ಲೋಕಗಳನ್ನೆಲ್ಲ ಸೃಷ್ಟಿ ಮಾಡುವುದು ಯಾವುದು? ಈ ಮಾಯಾಶಕ್ತಿಯೇ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇವೇ ಪ್ರಕೃತಿಯ 8 ಭೇದಗಳು. ಅಂದರೆ ಪಂಚಭೂತಗಳು ಮತ್ತು ಅಂತಃಕರಣಗಳು 3. ಇವು ಎಷ್ಟು ಸೇರಿ 8 ಭೂತಗಳು. ಇವು ಈ 8 ಪ್ರಕೃತಿಯ 8 ಭೇದಗಳಾಗಿರ್ತವೆ. ಹೇ ಅರ್ಜುನ, ಮೇಲೆ ಹೇಳಿದಂತೆ 8 ವಿಧ ಭೇದಗಳ ಸೌಮ್ಯಾವಸ್ಥೆಯೇ ನನ್ನ ಪರಮ ಪ್ರಕೃತಿ ಎಂದು ತಿಳಿ. ಈ ರೀತಿಯಲ್ಲಿ ಇರ್ತಕ್ಕಂಥ ಈ 8 ಭೇದಗಳಿರ್ತಾವಲ್ಲ, 8 ವಿಧದ ಭೇದಗಳಿರ್ತಾವಲ್ಲ, ಇವುಗಳ ಸೌಮ್ಯಾವಸ್ಥೆ, ಯಾವುದೇ ಕ್ರೋಧವಿಲ್ಲದೆ ಶಾಂತ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದೇನಿದೆಯಲ್ಲ, ಇದು ಪರಮ ಪ್ರಕೃತಿ ಎಂದು ತಿಳಿ. ಅದು ಪರಮಾತ್ಮನ ಪರಮ ಪ್ರಕೃತಿ. ಇದು ನಿರ್ಜೀವ ಶರೀರಗಳನ್ನು ಸಜೀವವಾಗಿ ಮಾಡುವುದರಿಂದಲೂ, ಶರೀರದಲ್ಲಿ ಚಲನಶಕ್ತಿ ಮೊದಲಾದವುಗಳನ್ನು ಮತ್ತು ಮನಸ್ಸಿನಲ್ಲಿ ಶೋಕ, ಮೋಹ ಮೊದಲಾದ ವಿಕಾರಗಳನ್ನು ಉಂಟು ಮಾಡುವುದರಿಂದ ಇವಕ್ಕೆ ಜೀವವೆಂದು ಹೆಸರು. ಗೊತ್ತಾಗ್ತಿದಲ್ವ ಈಗ? ಏನು? ಇದು ನಿರ್ಜೀವ ಶರೀರಗಳನ್ನ ಸಜೀವವನ್ನಾಗಿ ಮಾಡುವುದರಿಂದಲೂ, ಶರೀರದಲ್ಲಿ ಚಲನಶಕ್ತಿ ಮೊದಲಾದವುಗಳನ್ನು ಮತ್ತು ಮನಸ್ಸಿನಲ್ಲಿ ಶೋಕ, ಮೋಹ ಮೊದಲಾದ ವಿಕಾರಗಳನ್ನು ಉಂಟು ಮಾಡುವುದರಿಂದ, ಯಾವುದು? ಪರಮಾತ್ಮನ ಈ ಮೂಲ ಶಕ್ತಿ, 8 ಭೇದಗಳನ್ನು ಒಳಗೊಂಡಂಥ ಈ ಮೂಲ ಶಕ್ತಿ ಏನಿದೆಯಲ್ಲ, ಇದನ್ನೇ ಈ ಶರೀರದಲ್ಲಿ ಇರ್ತಕ್ಕಂಥ ಜೀವಾತ್ಮ ಅಂತ ಕರೀತಕ್ಕಂಥದ್ದು. ಈ ಪರಮ ಮಾಯೆಯ ಸಹವಾಸದ ಫಲದಿಂದಲೇ ಬುದ್ಧಿಗೆ ಜ್ಞಾತೃತ್ವ ಉಂಟಾಗುತ್ತದೆ. ಜ್ಞಾತೃತ್ವ ಅಂದರೆ ಏನಿಲ್ಲಿ? ಅಧಿಷ್ಠಾನ ದೇವತೆ ಆಗ್ಬಿಡ್ತಾನೆ, ಅವನೇ ಪರಮಾತ್ಮನೇ ಆಗ್ಬಿಡ್ತಾನೆ. ಅರ್ಥ ಆಯ್ತಲ್ವಾ? ಯಾವುದರ ಸಹವಾಸದಿಂದ? ಈ ಮಾಯೆಯ ಸಹವಾಸದ ಫಲದಿಂದಲೇ ಬುದ್ಧಿ ಇಲ್ಲಿ ತಾನೇ ಯಜಮಾನನೇನೋ ಎನ್ನಿಸಿಕೊಳ್ಳುವಷ್ಟು ಜ್ಞಾತೃತ್ವ ಉಂಟಾಗುತ್ತದೆ. ಮತ್ತು ಇದರಿಂದ ಉತ್ಪನ್ನವಾದ ಅಹಂಭಾವವೇ ಈ ಸಂಸಾರದ ಅಸ್ತಿತ್ವವನ್ನು ನಿಲ್ಲಿಸಿರುತ್ತದೆ. ಯಾವಾಗ ಬುದ್ಧಿಯಲ್ಲಿ ನಾನೇ ಈ ಮನೆಯ ಯಜಮಾನ ಅನ್ನುವ ಸ್ಥಿತಿ ಬರುತ್ತೋ, ಅಂದರೆ ಜೀವಾತ್ಮನಿಗೆ ಯಾವ ರೀತಿಯಲ್ಲಿ ಈ ಪರಮಾತ್ಮನ ಪ್ರತಿಬಿಂಬವಾದ ಜೀವಾತ್ಮನು ಹೇಗೆ ಶರೀರದಲ್ಲಿ ತಾನು ಬೇರೆ ಅಂದ್ಕೊಳ್ತಾನೆ ಅನ್ನೋದಕ್ಕೆ ಇದು ಉದಾಹರಣೆ ಕೊಡ್ತಾ ಇರೋದು. ಯಾವಾಗ ಈ ಮೂಲ ಮಾಯಾಶಕ್ತಿಯಲ್ಲಿ ಉಂಟಾದಂಥ ಈ ಪರಮ ಮಾಯೆಯ ಸಹವಾಸದ ಫಲದಿಂದಲೇ ಬುದ್ಧಿಗೆ ಏನಾಗುತ್ತೆ? ಜ್ಞಾತೃತ್ವ ಉಂಟಾಗುತ್ತದೆ. ಮತ್ತು ಇದರ ಉತ್ಪನ್ನವಾದ ಅಹಂಭಾವ ಈ ಸಂಸಾರದ ಅಸ್ತಿತ್ವವನ್ನು ನಿಲ್ಲಿಸಿರುತ್ತದೆ. ಯಾವಾಗ ನಾನೇ ಒಡೆಯ ಅಂತ ಅಂದ್ಕೊಳ್ತದೋ, ಆಗ ಅಹಂಭಾವ ತನ್ನಿಂತಾನೇ ಹುಟ್ಕೊಳ್ತದೆ. ಅಹಂಭಾವ ಉಂಟಾದ ಕ್ಷಣದಿಂದಲೇ ಸಂಸಾರ ಸ್ಥಿರವಾಗಿ ನಿಲ್ತದೆ. ಈ ಸೂಕ್ಷ್ಮ ಪ್ರಕೃತಿಯು ತನ್ನ ಇಚ್ಛೆಯಿಂದ ಸ್ಥೂಲ ಮಹಾಭೂತದ ಅಂಗದಲ್ಲಿರುವಾಗ ಈ ಭೂತ ಸೃಷ್ಟಿ ಅಂದರೆ ಪ್ರಾಣಿಕೋಟಿಗಳ ಟಂಕಸಾಲೆಯು ತೆರೆಯಲ್ಪಡುವುದು. ಪ್ರಾಣಿಕೋಟಿಗಳ ಟಂಕಸಾಲೆ ಅಂದರೆ ಗೊತ್ತಲ್ಲ,
ನೋಟು ಮುದ್ರಣ, ನಾಣ್ಯಗಳ ಮುದ್ರಣ ಇರುತ್ತಲ್ಲ, ಇದಕ್ಕೆ ಟಂಕಶಾಲೆ ಅಂತ ಹೆಸರು. ಇಲ್ಲಿ ಅನೇಕ ರೀತಿಯ ನೋಟುಗಳು, ನಾಣ್ಯಗಳು ಮುದ್ರಣಗೊಳ್ತಾವಲ್ಲ, ಟಂಕಿಸಲ್ಪಡ್ತಾವಲ್ಲ, ಅದೇ ರೀತಿಯಲ್ಲಿ ಇಲ್ಲೇನಾಗುತ್ತೆ ಅಂದರೆ ಈ ಸೂಕ್ಷ್ಮ ಪ್ರಕೃತಿಯು ತನ್ನ ಇಚ್ಛೆಯಿಂದ ಸ್ಥೂಲ ಮಹಾಭೂತದ ಅಂಗದಲ್ಲಿರುವಾಗ ಈ ಭೂತ ಸೃಷ್ಟಿ ಅಂದರೆ ಪ್ರಾಣಿಕೋಟಿಗಳ ಟಂಕಸಾಲೆಯು ತೆರೆಯಲ್ಪಡೋದು. ಅನೇಕ ಸೃಷ್ಟಿಗಳ ರಚನೆ ಆಗುತ್ತೆ. ಇಲ್ಲಿ ಉತ್ಪತ್ತಿಯಾಗೋದು ಪ್ರಪಂಚ. ಈ ಟಂಕಸಾಲೆಯಲ್ಲಿ 4 ಪ್ರಕಾರ ಪ್ರಾಣಿಗಳೆಂಬ ನಾಣ್ಯಗಳು ತಮ್ಮಷ್ಟಕ್ಕೆ ತಾವೇ ಹೊರಬೀಳುತ್ತವೆ. 4 ರೀತಿಯಲ್ಲಿ ಈ ಜೀವ ಪ್ರಭೇದಗಳು ಉಂಟಾಗುತ್ತವೆ. ಅವೇ ಜರಾಯುಜ, ಅಂಡಜ, ಸ್ವೇದಜ, ಉದ್ವಿಜವೆಂಬ 4 ಪ್ರಕಾರವಾದ ಮೊಹರುಗಳಾಗಿವೆ. ಮೊಹರು ಅಂದರೆ ಸೀಲು ಅಂತ. ಸೀಲ್ ಅಂದರೆ ಗೊತ್ತಲ್ಲ, ಯಾವುದಾದ್ರೂ ಪೇಪರ್ಗೆ ಈ ಕಂಪನಿಯ ಹೆಸರು ಇದು ಅಂತೇಳಿ ಅಕ್ಷರಗಳ ಬರೆದಿರೋದನ್ನ ಆ ಶಾಯಿಯಲ್ಲಿ ಹಚ್ಕೊಂಡು ಪ್ರಿಂಟ್ ಹಾಕಿದಾಗ ಅದು ಪೇಪರ್ ಮೇಲೆ ಮೂಡುತ್ತೆ ನೋಡಿ, ಸೀಲ್, ಅದು ಮೊಹರು. ಇಲ್ಲಿಯೂ ಕೂಡ 4 ಪ್ರಕಾರವಾದ ಪ್ರಾಣಿಗಳು ಪ್ರಭೇದಗಳು ಉಂಟಾಗುತ್ತೆ. ಯಾವುದ್ಯಾವುದು? ಜರಾಯುಜ ಅಂದರೆ ಗರ್ಭದಿಂದ ಜನಿಸುವವು, ಅಂಡಜ ಮೊಟ್ಟೆಯಿಂದ ಜನಿಸುವವು, ಸ್ವೇದಜ ಅಂದರೆ ಬೆವರಿನಿಂದ ಜನಿಸುವುದು, ಉದ್ವಿಜ ಬೀಜಗಳಿಂದ ಜನಿಸುವುದು. ಈ 4 ಪ್ರಕಾರವಾದ ಜೀವಜಂತುಗಳು ಉತ್ಪನ್ನವಾಗುತ್ತವೆ. ಬೆಲೆಯ ವಿಚಾರದಲ್ಲಿ ನೋಡಿದ್ದಾದರೆ ಈ 4 ಪ್ರಕಾರವಾದ ನಾಣ್ಯಗಳು ಸಮಾನವಾದುವೆ. ಇಲ್ಲೇನು ಹೇಳ್ತಾ ಇದ್ದಾನೆ? ಈ 4 ಪ್ರಕಾರದ ನಾಣ್ಯಗಳು ಹೊರಬಿದ್ದು ಟಂಕಸಾಲೆಯಲ್ಲಿ ಅವುಗಳಿಗೆ ಅಂಕುರ ಬೀಳ್ತು. ಏನು? ಮೊಹರು, ಸೀಲ್ ಹಾಕಿದ್ರು. ಈ 4 ನಾಣ್ಯಗಳಿಗೂ ಸೀಲ್ ಹಾಕಿರೋದು ಯಾವುದು? ಆ ಮಾಯೆಯೇ. ಆದರೆ ಇಲ್ಲಿ ಒಂದಕ್ಕಿಂತ ಒಂದು ದೊಡ್ಡದು, ಒಂದಕ್ಕಿಂತ ಒಂದು ಚಿಕ್ಕದು ಅಂತ ಇಲ್ಲ, 4 ಸಮಾನವಾದ ಹಕ್ಕನ್ನು ಪಡ್ಕೊಂಡಿದ್ದಾವೆ. 4ಕ್ಕೂ ಸಮಾನವಾದ ಬೆಲೆನೇ ಇರೋದು. ಅರ್ಥ ಆಗ್ತಿದೆಯಲ್ವಾ? ಅಂಡಜಕ್ಕೆ ಮಾತ್ರ ಅಂಡಜ ದೊಡ್ಡದು, ಪಿಂಡಜ ಚಿಕ್ಕದು, ಸ್ವೇದಜ ದೊಡ್ಡದು, ಉದ್ವಿಜ ಚಿಕ್ಕದು ಅಂತ ಏನಿಲ್ಲ. 4 ಪ್ರಭೇದದ ಜೀವರಾಶಿಗಳು ಸಮಾನವಾದಂಥ ಗೌರವವನ್ನು ಪಡ್ಕೊಂಡಿರ್ತವೆ, ಸಮಾನವಾದ ಅಧಿಕಾರವನ್ನು, ಗೌರವವನ್ನು ಪಡ್ಕೊಂಡಿದ್ದಾವೆ, ಸಮಾನ ಬೆಲೆ ಉಳ್ಳವು. ನಾವು ಮನುಷ್ಯರು ಈ ಜರಾಯುಜದಲ್ಲಿ ಬಂದಂಥವ್ರು ನಾವೇನು ಮಾಡ್ತೀವಿ? ಗರ್ಭದಿಂದ ಹುಟ್ಟಿದಂಥವ್ರು, ಗರ್ಭದಿಂದ ಹುಟ್ಟತಕ್ಕಂಥ ಅನೇಕ ಪ್ರಭೇದದ ಪ್ರಾಣಿ ರಾಶಿಗಳು, ಜೀವರಾಶಿಗಳಿದ್ದಾವೆ. ನಾವೇನು ಮಾಡ್ತೀವಿ? ಅವೆಲ್ಲವನ್ನು ದೂರೀಕರಿಸ್ಬಿಡ್ತೀವಿ, ಮನುಷ್ಯರು ಮಾತ್ರ ಶ್ರೇಷ್ಠ ಅಂದ್ಕೊಳ್ತೀವಿ. ಇನ್ನು ಉದ್ವಿಜ, ಸ್ವೇದಜ ಇವುಗಳಲ್ಲೆಲ್ಲ ಅನೇಕ ರೀತಿಯ ಪ್ರಕಾರದ ಜೀವಜಂತುಗಳು ಉತ್ಪತ್ತಿ ಆಗ್ತವೆ. ಹೌದಾನೆ? ಈಗ ಮಣ್ಣಿನಲ್ಲಿ ಹುಟ್ಟಾಕ್ದಾಗ ಬೀಜಗಳಿಂದ ಅನೇಕ ಸಸ್ಯರಾಶಿಗಳು ಹುಟ್ಟು ಬರ್ತವೆ. ಈ ಬೆವರಿನ ಮೂಲಕ ನಮ್ಮ ತಲೆಯಲ್ಲಿ ಏನು ಕುರುಗಳೆಲ್ಲ ಹುಟ್ಟು ಬರ್ತವೆ. ಹೌದಾನೆ? ಇವೆಲ್ಲ ನಾವು ಗಮನಿಸಿದ್ದೀವಿ ತಾನೆ. ಮೊಟ್ಟೆಯಲ್ಲಿ ಅನೇಕ ಜೀವರಾಶಿಗಳು ಹುಟ್ಟು ಬರ್ತವೆ. ನಾವೇನು ಮಾಡ್ತೀವಿ? ಗರ್ಭಧಾರಣೆಯಿಂದ ಬಂದಂಥ, ಜಠರದಿಂದ ಬಂದಂಥ ನಾವುಗಳೇ ಶ್ರೇಷ್ಠ ಅನ್ಕೊಬಿಡ್ತೀವಿ. ಅದರಲ್ಲಿ ಮನುಷ್ಯರು ಮಾತ್ರ ಶ್ರೇಷ್ಠ ಅಂತ. ಆದರೆ ಇಲ್ಲೇನು ಹೇಳ್ತಾ ಇದ್ದಾನೆ ಪರಮಾತ್ಮ? 4 ರೀತಿಯ ಜೀವರಾಶಿಗಳ ಪ್ರಭೇದಗಳೇನಿದೆಯಲ್ಲ, 4ಕ್ಕೂ ಒಂದೇ ರೀತಿಯ ಬೆಲೆ ಇದೆ. ಇಲ್ಲಿ ಹೆಚ್ಚು ಕಡಿಮೆ ಏನೂ ಇಲ್ಲ ಅಂತ ಅದನ್ನು ಇಲ್ಲಿ ವಿವರಿಸಿ ಹೇಳ್ತಾ ಇರೋದು. ಬೆಲೆಯ ವಿಚಾರದಲ್ಲಿ ನೋಡಿದ್ದಾದರೆ ಈ 4 ಪ್ರಕಾರವಾದ ನಾಣ್ಯಗಳು ಸಮಾನವಾದುವೆ. ಈ ಜಾತಿಗಳಲ್ಲೆಲ್ಲ ಸೇರಿಕೊಂಡರೆ 84 ಲಕ್ಷವಾಗುತ್ತವೆ. ಇವುಗಳಲ್ಲದೆ ಮುಖ್ಯ ವರ್ಗಗಳಲ್ಲಿರುವ ಉಪವರ್ಗಗಳು ಅನಂತವಾಗಿ ವರ್ಣಿಸಲಾರದಷ್ಟಿವೆ. ಈಗ 4 ಪ್ರಮುಖವಾಗಿದ್ದರೆ ಅವುಗಳಿಗೆ ಉಪವರ್ಗಗಳು, ಸಬ್ ಡಿವಿಷನ್ ಅಂತಾರಲ್ಲ, ಆ ಥರ ಉಪವರ್ಗಗಳು. ಈಗ ಅಂಡಜದಲ್ಲಿ ಒಂದಷ್ಟು ಉಪವರ್ಗಗಳು, ಸ್ವೇದಜದಲ್ಲಿ ಒಂದಷ್ಟು, ಉದ್ವಿಜದಲ್ಲಿ ಒಂದಷ್ಟು, ಈ ರೀತಿಯಲ್ಲಿ ಸೇರಿಕೊಂಡಿರ್ತವೆ. ಈ ವಿಧವಾಗಿ ಅಸಂಖ್ಯಾತ ಪ್ರಾಣಿಗಳೆಂಬ ನಾಣ್ಯಗಳಿಂದ ನಿರ್ಗುಣ ನಿರಾಕಾರ ಅವ್ಯಕ್ತವೆಂಬ ಬೀಜಭೂತ ಭಂಡಾರವು ತುಂಬಿರುತ್ತದೆ. ಬೀಜಭೂತ ಭಂಡಾರವು ಅಂದರೆ ಇವೆಲ್ಲ ಭೂತಗಳು ಅಂದರೆ ಇವು ಪ್ರಾಣಿ ವರ್ಗಗಳು, ಜೀವರಾಶಿಗಳೆಲ್ಲ ಹುಟ್ಟುತ್ತಲ್ಲ, ಇವುಗಳಿಗೆ ಭೂತಗಳು ಅಂತ ಕರೀತಾರೆ. ಇವುಗಳ ಬೀಜಗಳು ಭಂಡಾರವೇ ತುಂಬಿಕೊಂಡಿದೆ. ಎಲ್ಲಿ? ಆ ಪರಮಾತ್ಮನಲ್ಲಿ ತುಂಬಿಕೊಂಡಿದೆ. ಆ ಪರಮಾತ್ಮ ಹೆಂಗಿದ್ದಾನೆ ಹಂಗಾದರೆ? ಅವನು ನಿರ್ಗುಣ ನಿರಾಕಾರ ಅವ್ಯಕ್ತನಾಗಿದ್ದಾನೆ. ನಿರ್ಗುಣನು, ಯಾವ ಗುಣವಿಲ್ಲದವನು, ನಿರಾಕಾರವು, ಯಾವ ಆಕಾರವೂ ಇಲ್ಲದನು, ಅವ್ಯಕ್ತನು, ವ್ಯಕ್ತವಾಗುವುದಿಲ್ಲ, ಕಣ್ಣು ಕಾಣಿಸೋದಿಲ್ಲ ಅವನು. ಅಂಥವನಲ್ಲಿ ಕೋಟಿ ಕೋಟಿ ಜೀವರಾಶಿಗಳಿಗೆ ಬೇಕಾದಂಥ ಉತ್ಪತ್ತಿಗೆ ಕಾರಣವಾದ ಬೀಜಗಳೆಲ್ಲ ಆತನಲ್ಲಿ ತುಂಬಿಕೊಂಡಿದೆ. ಈ ಪ್ರಕಾರ ಪಂಚಮಹಾಭೂತಗಳಲ್ಲದೆ ಸಮಾನ ತೂಕವುಳ್ಳ ಅನಂತಗಳಾಗಿರುವ
ನಾಣ್ಯಗಳನ್ನು ಕೇವಲ ಪ್ರಕೃತಿಯೇ ಗಣಿಸಬಲ್ಲದು. ಇವೆಲ್ಲವನ್ನು ತನ್ನ ಅಂಕೆಯಲ್ಲಿ ಇಟ್ಕೊಂಡು ಗಣಿಸಬಲ್ಲದು ಅಂದರೆ ಲೆಕ್ಕ ಹಾಕಿ ಇಟ್ಕೊಂಡಿದೆ. ಯಾವುದು? ಈ ಪ್ರಕೃತಿ ಮೂಲಮಾಯೆ. ಆ ಮೂಲಮಾಯೆ ಯಾರ್ದು? ಪರಮಾತ್ಮನದು. ಪರಮಾತ್ಮನ ಅಂಕೆಯಲ್ಲಿ ಇರ್ತಕ್ಕಂಥದ್ದು. ಪ್ರಥಮದಲ್ಲಿ ತಾನು ಕರಗಿಸಿ ತಯಾರಿಸಿದ ನಾಣ್ಯಗಳನ್ನೇ ವ್ಯವಹರಿಸಿದ ಮೇಲೆ ಪುನಃ ಆ ಪ್ರಕೃತಿಯೇ ಕರಗಿಸಿ ಬಿಡುವಳು. ಇಲ್ಲಿ ಪ್ರಾಪಂಚಿಕ ವ್ಯವಹಾರದ ಒಂದು ಚಿಕ್ಕ ಉದಾಹರಣೆಯನ್ನು ಇಟ್ಟುಕೊಂಡು ನಮಗೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ನಾಣ್ಯಗಳೆಲ್ಲ ಹಳೇದಾಗ್ತಾ ಇದ್ದಂಗೆ ಅವುಗಳನ್ನೆಲ್ಲ ತರಿಸ್ಕೊಂಡು ಮತ್ತೆ ಅವುಗಳನ್ನೆಲ್ಲ ಕರಗಿಸಿ ಮರುಮುದ್ರಣ ಮಾಡಿ ಹೊಸ ಥರದ ನಾಣ್ಯಗಳನ್ನ ಬಿಡುವಂತೆ ಇವೇನು ಪ್ರಕೃತಿಯಲ್ಲಿ ಕಾಣಿಸ್ಕೊಂಡುವ ಜೀವರಾಶಿಗಳು ಇವೆಲ್ಲವೂ ತಿರ್ಗಾ ಮತ್ತೆ ಹಳೆ ನಾಣ್ಯಗಳನ್ನೆಲ್ಲ ಕರಗಿಸ್ದಂಗೆ ಇವೆಲ್ಲವೂ ಪ್ರಕೃತಿಯಲ್ಲೇ ಮತ್ತೆ ಲೀನವಾಗ್ತವೆ. ಮತ್ತೆ ಹೊಸದಾಗಿ ರೂಪಾಂತರವನ್ನು ಹೊಂದಿ ಮತ್ತೆ ಹೊಸ ಸೃಷ್ಟಿ ಆರಂಭ ಆಗುತ್ತೆ. ಈ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇರ್ತಕ್ಕಂಥ ಮಾತು. ಕೇವಲ ಅದು ಅಸ್ತಿತ್ವ ಕಾಲದಲ್ಲಿ ಮಾತ್ರವೇ ಇವುಗಳಿಂದ ಕರ್ಮಗಳನ್ನು ಮಾಡಿಸುತ್ತದೆ. ಈಗ ನಾಣ್ಯಗಳು ಚಲಾವಣೆಯಲ್ಲಿದ್ದಾಗ ಮಾತ್ರ ಅವುಗಳಿಗೆ ಇವಕ್ಕಿಷ್ಟು ಬೆಲೆ ಅಂತ ಅವು ವ್ಯವಹರಿಸಲ್ಪಡ್ತವೆ. ಆ ರೀತಿಯಲ್ಲಿ ಜೀವರಾಶಿಗಳು ಸಹ ಕಾಣಿಸಿಕೊಳ್ಳುವ ಸಮಯದಲ್ಲಿ ಮಾತ್ರ ಅವುಗಳಿಂದ ಅವುಗಳ ವ್ಯವಹಾರ ಮುಗಿತಾ ಇದ್ದಂಗೆ ಎಲ್ಲವೂ ಮೂಲ ಮಾಯೆಯಲ್ಲಿ ಸೇರಿಕೊಳ್ತವೆ. ಈ ಪ್ರಕೃತಿ ಅಂದರೆ ಮಾಯೆಯೇ ಪ್ರತಿಬಿಂಬಿಸಿ ನಾಮರೂಪಗಳ ದ್ವಾರ ಈ ವಿಶ್ವದಲ್ಲಿಯ ಸಮಸ್ತ ವಸ್ತುಗಳನ್ನು ಉತ್ಪತ್ತಿ ಮಾಡುತ್ತಿದ್ದಾಳೆ. ಅಂತಹ ಈ ಪ್ರಕೃತಿಯನ್ನು ನನ್ನಲ್ಲಿಯೇ ಸಮರಸವನ್ನು ಹೊಂದಿ ವಾಸಿಸುತ್ತಿರುವಳು. ಆದ್ದರಿಂದ ಈ ಜಗತ್ತೆಲ್ಲಕ್ಕೂ ನಾನೇ ಆದಿ ಮಧ್ಯ ಅಂತ್ಯಗಳಾಗಿರುವೆನು. ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಮಾಯೆಯಲ್ಲಿ ಜಗತ್ತು, ಕೋಟ್ಯಾಂತರ ಜಗತ್ತು ಕಾಣಬರ್ತದೆ, ಮಾಯೆಯಲ್ಲಿಯೇ ಲೀನವಾಗುತ್ತೆ. ಆ ಮಾಯೆಯಲ್ಲಿದೆ, ನನ್ನಲ್ಲಿಯೇ ವಾಸಿಸುತ್ತಿರುವಳು. ಆ ಮಾಯೆಗೆ ನಾನೇ ಆದಿ ಅಂತ್ಯ ಮಧ್ಯ ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಪರಮಾತ್ಮ ಸಕಲಕ್ಕೂ ನಾನೇ, ನನ್ನ ಈ ತೇಜಸ್ಸಿನಿಂದಲೇ, ನನ್ನ ಚೇತನದಿಂದಲೇ ಇವೆಲ್ಲವೂ ಕಾಣಿಸಿಕೊಳ್ತವೆ ಮತ್ತು ನನ್ನಲ್ಲಿಯೇ ಅಡಗ್ತವೆ ಅನ್ನೋ ಸತ್ಯವನ್ನು ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇನ್ನು ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.